ಸ್ನೇಹಿತರೆ, ನಿರ್ವಹಣಾ ಜಗತ್ತಿನಲ್ಲಿ ಒಂದು ತತ್ವವನ್ನು ಹೇಳಲಾಗುತ್ತದೆ. ಏನನ್ನು ಅಳೆಯಲಾಗುತ್ತದೆಯೋ ಅದನ್ನು ನಿರ್ವಹಿಸಲಾಗುತ್ತದೆ ಎನ್ನುವುದು. ಆದರೆ ನಾನು ಅದಕ್ಕೆ ಇನ್ನೊಂದು ವಿಷಯವನ್ನು ಸೇರಿಸಲು ಬಯಸುತ್ತೇನೆ. ಏನನ್ನು ಅಳೆಯಲಾಗುತ್ತದೆಯೋ ಅದನ್ನು ಸುಧಾರಿಸಲಾಗುತ್ತದೆ ಮತ್ತು ಅಂತಿಮವಾಗಿ ರೂಪಾಂತರಗೊಳ್ಳುತ್ತದೆ ಎನ್ನುವುದು. ಏಕೆಂದರೆ ಮೌಲ್ಯಮಾಪನವು ಜಾಗೃತಿಯನ್ನು ಸೃಷ್ಟಿಸುತ್ತದೆ. ಮೌಲ್ಯಮಾಪನವು ಹೊಣೆಗಾರಿಕೆಯನ್ನು ಸ್ಥಾಪಿಸುತ್ತದೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮೌಲ್ಯಮಾಪನವು ಸಾಧ್ಯತೆಗಳಿಗೆ ಜನ್ಮ ನೀಡುತ್ತದೆ. ಸ್ನೇಹಿತರೆ, ಒಂದು ವೇಳೆ ನೀವು 2014ಕ್ಕಿಂತ ಮೊದಲು 10-11 ವರ್ಷಗಳು ಮತ್ತು 2014ರ ನಂತರದ 10-11 ವರ್ಷಗಳನ್ನು ಮೌಲ್ಯಮಾಪನ ಮಾಡಿದರೆ ನೀವು ಇದನ್ನೇ ನೋಡಬಹುದು. ಹೇಗೆ ಈ ತತ್ವವನ್ನು ಅನುಸರಿಸುವ ಮೂಲಕ ಭಾರತವು ಪ್ರತಿಯೊಂದು ವಲಯವನ್ನು ಹೇಗೆ ಪರಿವರ್ತಿಸಿದೆ ಎಂಬುದನ್ನು. ಉದಾಹರಣೆಗೆ, ಹೆದ್ದಾರಿಗಳು ನಿರ್ಮಾಣವಾಗುತ್ತಿದ್ದು ಸುಮಾರು 11-12 ಕಿಲೋಮೀಟರ್ ಪ್ರತಿದಿನದ ವೇಗದಲ್ಲಿ. ಆದರೆ ಇಂದು ಭಾರತವು ಸುಮಾರು 30 ಕಿಲೋಮೀಟರ್ನಷ್ಟು ಪ್ರತಿದಿನದ ವೇಗದಲ್ಲಿ ಹೆದ್ದಾರಿಗಳನ್ನು ನಿರ್ಮಿಸುತ್ತಿದೆ. ಹಿಂದೆ ಬಂದರುಗಳಲ್ಲಿ ಹಡಗುಗಳಿಗೆ ಟರ್ನ್ ಅರೌಂಡ್ ಸಮಯ 5-6 ದಿನಗಳು. ಇಂದು ಅದೇ ಕೆಲಸವು ಸಮೀಪ 2 ದಿನಗಳಿಗಿಂತ ಕಡಿಮೆ ಅವಧಿಯಲ್ಲಿ ಪೂರ್ಣಗೊಳ್ಳುತ್ತಿದೆ. ಇದಕ್ಕೂ ಮೊದಲು ಸ್ಟಾರ್ಟ್ಅಪ್ ಸಂಸ್ಕೃತಿಯ ಬಗ್ಗೆ ಯಾವುದೇ ಚರ್ಚೆ ಇರಲಿಲ್ಲ. 2014ಕ್ಕಿಂತ ಮೊದಲು ನಮ್ಮ ದೇಶದಲ್ಲಿ 400-500 ಸ್ಟಾರ್ಟ್ಅಪ್ಗಳು ಮಾತ್ರ ಇದ್ದವು. ಇಂದು ಭಾರತದಲ್ಲಿ 2 ಲಕ್ಷಕ್ಕೂ ಅಧಿಕ ನೋಂದಾಯಿತ ಸ್ಟಾರ್ಟ್ಅಪ್ಗಳಿವೆ. ಹಿಂದೆ ವೈದ್ಯಕೀಯ ಶಿಕ್ಷಣದಲ್ಲಿ ಸೀಟುಗಳು ಸೀಮಿತವಾಗಿದ್ದವು. ಸರಿಸುಮಾರು 50,000-55,000 ಎಂಬಿಬಿಎಸ್ ಸೀಟುಗಳು ಇದ್ದವು. ಇಂದು ಇದು ಹೆಚ್ಚಳವಾಗಿ 1.25 ಲಕ್ಷವನ್ನು ಮೀರಿದೆ. ಈ ಹಿಂದೆ ಬ್ಯಾಂಕಿಂಗ್ ವ್ಯವಸ್ಥೆಯಿಂದ ಕೋಟ್ಯಾಂತರ ಜನರು ಹೊರಗುಳಿದಿದ್ದರು. ದೇಶದಲ್ಲಿ ಕೇವಲ 25 ಕೋಟಿ ಬ್ಯಾಂಕ್ ಖಾತೆಗಳು ಮಾತ್ರ ಅಸ್ತಿತ್ವದಲ್ಲಿದ್ದವು. ಏತನ್ಮಧ್ಯೆ ಜನ್ಧನ್ ಯೋಜನೆಯ ಮೂಲಕ 55 ಕೋಟಿಗೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದೆ. ಹಿಂದೆ ನಮ್ಮ ದೇಶದಲ್ಲಿ ವಿಮಾನ ನಿಲ್ದಾಣಗಳ ಸಂಖ್ಯೆ 70ಕ್ಕಿಂತ ಕಡಿಮೆ ಇತ್ತು. ಇಂದು ವಿಮಾನ ನಿಲ್ದಾಣದ ಸಂಖ್ಯೆ 160ಕ್ಕಿಂತ ಹೆಚ್ಚಾಗಿದೆ. ಸ್ನೇಹಿತರೆ, ಮೊದಲು ಕೂಡ ಯೋಜನೆಗಳು ಜಾರಿಯಾಗುತ್ತವೆ. ಆದರೆ ಇಂದು ವ್ಯತ್ಯಾಸವಿದೆ. ಇಂದು ಫಲಿತಾಂಶಗಳು ಗೋಚರಿಸುತ್ತಿವೆ. ಮೊದಲು ವೇಗ ನಿಧಾನವಾಗಿತ್ತು. ಇಂದು ಭಾರತ ವೇಗದ ಹಾದಿಯಲ್ಲಿದೆ. ಮೊದಲು ಸಾಧ್ಯತೆಗಳು ಸಹ ಕತ್ತಲೆಯಲ್ಲಿವೆ. ಇಂದು ನಿರ್ಣಯಗಳು ಸಾಧನೆಗಳಾಗಿ ಬದಲಾಗುತ್ತಿವೆ. ಆದ್ದರಿಂದ ವಿಶ್ವವು ಈ ಸಂದೇಶ ಸಿಗುತ್ತಿದೆ, ಇದು ಹೊಸ ಭಾರತ ಎನ್ನುವುದು. ಇದು ತನ್ನ ಅಭಿವೃದ್ಧಿಗೆ ಯಾವುದೇ ಅವಕಾಶವನ್ನು ಬಿಡುತ್ತಿಲ್ಲ ಎನ್ನುವುದು.